ನಾನು ಇನ್ನ ದೇವ್ರ ಹತ್ರ ಕೇಳೋದೇನಿದೆ ಅಂತ ಹೇಳ್ತಾರೆ. ಹಾಗಾಗಿ ಬರೀ ಪೂಜೆ ಪಾಠ ಸ್ವಾಧ್ಯಾಯದಿಂದಲೇ ಎಲ್ಲದರಿಂದಲೇ ಶ್ರೀಮತಿಗೆ ಬರೋದಾಗಿದ್ರೆ ಇದು ಆಗ್ತಿತ್ತಲ್ಲ ವ್ಯತ್ಯಾಸ. ಅವ್ರವ್ರ ಪೂರ್ವಾರ್ಜಿತ ಪುಣ್ಯ ಒಳ್ಳೆಯದನ್ನ ಹೇಳ್ಬೇಕು, ನಾವು ಜನರಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು. ನಮ್ಮ ಆಚಾರ ವಿಚಾರಗಳು ತಪ್ಪಿದ್ರೆ ಅದನ್ನು ಸರಿ ಮಾಡಬೇಕು. ಆ ಆಚಾರ ವಿಚಾರಗಳನ್ನು ತಪ್ಪಿದ್ದನ್ನೇ ಎರಡು ಮಾಡಿ ನಾವು ಅದನ್ನ ಬಳಸ್ಕೋಬಾರ್ದು, ಯಾವತ್ತಿಗೂ ಬಳಸ್ಕೋಬಾರ್ದು. ಇವತ್ತು ನಾವ್ಯಾರಾದ್ರೂ ಹೋದ್ರೆ ಉತ್ತರ ಭಾರತದಲ್ಲಿ ಅಲ್ಲಿ ಮಧ್ಯಪ್ರದೇಶದಲ್ಲಿ ಎಲ್ಲರೂ ಅಭಿಷೇಕ ಮಾಡಬೇಕು ಅಂತ ನಮ್ಮ ನಿಯಮ ಇದೆ, ಆಯ್ತು. ಈಗ ಅವರಲ್ಲಿ ನಾವು ಅವ್ರ ದೇವಸ್ಥಾನ ಮುಂದೆ ಹಸು ಕರ್ಕೊಂಡು ಬಂದು ಅಲ್ಲೇ ಹಾಲು ಕರಿತೀವಿ, ಅಲ್ಲೇ ಸೋಸ್ತೀವಿ, ಅಲ್ಲೇ ನಾವು ಅದನ್ನ ಬಿಸಿ ಮಾಡ್ತೀವಿ. ಅಭಿಷೇಕ ಮಾಡಕ್ ಬಿಡ್ತಾರ? ನೀವು ಹೋಗಿ ಪ್ರಯತ್ನ ಪಟ್ಟು ಬನ್ನಿ. ಈಗ ಅವ್ರ ದೇವಸ್ಥಾನಗಳಿಗೆ ಅವ್ರು ಅಲ್ಲಿರೋ ದೇವಸ್ಥಾನ ಸಂಪ್ರದಾಯ ವಿಚಾರಧಾರೆಗಳಿಗೆ ಬಿಡಲ್ಲ ಅಂತಾರೆ. ಇವ್ರು ನಮ್ಮ ದೇವಸ್ಥಾನ ಅಂದ್ರೆ ಅದನ್ನ ಮಾಡಬೇಡಿ, ಇದನ್ನ ಮಾಡಬೇಡಿ, ನೀವು ಮಾಡಿದ್ರೆ ಪಾಪ ನರಕಕ್ಕೆ ಹೋದ್ರೂ ಚಿಂತೆ ಇಲ್ಲ. ನಾವು ದೇವರಿಗೆ ಅಭಿಷೇಕ ಮಾಡ್ತಿದ್ವಿ, ದೇವರಿಗೆ ಅಭಿಷೇಕ ಮಾಡಿ ನರಕಕ್ಕೆ ಹೋದ್ರು ಚಿಂತೆ ಇಲ್ಲ. ಮತ್ತೆ ಎಲ್ಲ ಮೊನ್ನೆ ಯಾರೋ ಒಬ್ರು ಹೇಳಿದ್ರಂತೆ, ನಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು ಇದನ್ನೆಲ್ಲ ಹೇಳಬೇಕು ಅಂತ. ಯಾರು ಹೇಳಿದ್ರಂತೆ, ಅಲ್ಲಿ ಎಲ್ಲಿ ದೇವಸ್ಥಾನದಲ್ಲಿ ಯಕ್ಷಿ ಪೂಜೆ ಮಾಡ್ತಾರೆ ಆ ದೇವಸ್ಥಾನಕ್ಕೆ ದಾನ ಕೊಡಬೇಡಿ. ನೋಡೋಣ ಹಂಗಾರೆ, ಕೊಡಲ್ಲ, ಯಾರು ಕೊಡಬೇಡಿ, ನೀವು ಯಾರು ಮಾನ್ಯತೆ ಮಾಡಲ್ಲ ಹಂಗಾರೆ. ಯಕ್ಷಿ ಪೂಜೆ ಮಾಡಲ್ಲ ಅವರು, ನೀವು ದಾನ ಕೊಡ್ಲಿಲ್ಲ ಅಂದ್ರೆ ನಮ್ಮ ಊರು ಉದ್ಧಾರನೇ ಆಗಲ್ವಾ? ನೀವಲ್ಲ ಅಂದ್ರೆ ಒಬ್ಬ ಎಷ್ಟು ಉದಾಹರಣೆ ಬೇಕು. ಬೆಳಗುಳದಲ್ಲಿ ಮಜ್ಜಿಗೆ ಮಾರಿ ದೇವಸ್ಥಾನ ಕಟ್ಟಿದ್ದು ಮಜ್ಜಿಗಣ್ಣನ ಬಸ್ತಿ ಇದೆ. ನಿಮ್ಮ ಎಂಪಿಲೇ ಇದೆ ಪಿಸುನಾರಿ ಹಿಟ್ಟು ಬೀಸಿ, ಆ ಹಿಟ್ಟು ಬೀಸಿದ ದುಡ್ಡಲ್ಲಿ ದೇವಸ್ಥಾನ ಕಟ್ಟದ ಉದಾಹರಣೆ ಇದೆ ಅಂತೆ. ನಮಗ್ ದೇವಸ್ಥಾನ ಕಟ್ಟಕ್ಕೆ ಅಥವಾ ಪೂಜೆ ಮಾಡ್ಲಿಕ್ಕೆ ಕಷ್ಟ ಆದ್ರೆ ನಾವು ಸಾಮಾನ್ಯ ಜನರ ಹತ್ರ ಭಿಕ್ಷೆ ಬೇಡ ಆದ್ರೂ ಪರವಾಗಿಲ್ಲ, ದೇವರಿಗೆ ನಾವು ಚಂದ ವಸೂಲಿ ಮಾಡಿ ಬಂದು ಪೂಜೆ ಮಾಡ್ತೀವಿ. ನಿಮಗೆ ಯಾರಿಗೆ ಇಷ್ಟ ಇಲ್ಲ ನೀವು ಕೊಡ್ಲೇಬೇಡ. ಈ ತರ ಮೆಸೇಜ್ಗಳು. ಯಾರು ಯಕ್ಷ ಪೂಜೆ ಮಾಡ್ತಾರೆ ಅವರಿಗೆ ನೀವು ದಾನ ಮಾಡಬೇಡಿ. ದಾನ ಯಾಕೆ ಮಾಡುತ್ತೆ? ನಾವ್ ಯಾರು ಯಾಕೆ ಹೇಳ್ತಿದೀವಿ? ಯಾಕೆ ಈ ಸಮಾಜದಲ್ಲಿ ಈ ತರ ಗೊಂದಲಕ್ಕೆ ಮಾಡಬೇಕು? ನಾವೆಲ್ಲ ಒಂದೇ ಜೈನರಿದ್ದೀವಿ, ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲರೂ ಜೈನರೇ. ಯಾಕೆ ನಮ್ಮಲ್ಲಿ ಯಾಕೆ ಹೊಡೆದಾಟ ಮಾಡಬೇಕು? ನಿನಗಿಷ್ಟ ಇಲ್ಲ ಅಂದ್ರೆ ಮಾಡಬೇಡಪ್ಪ, ಮಾಡಿದ್ರು ಪರವಾಗಿಲ್ಲ. ಆದ್ರೆ ನೀನು ಇನ್ನೊಬ್ರು ಮಾಡೋರಿಗೆ ಯಾಕೆ ಹಿಂಸೆ ಕೊಡ್ತೀಯಾ? ಅಹಿಂಸಾ ಪರಮೋಧರ್ಮ ಅಂತ ಹೇಳ್ತಿ, ಇನ್ನೊಬ್ರಿಗೆ ಹೋಗಿ ಹೇಳಿ ಒತ್ತಿ 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 ಹೇಳಿ ಹಿಂಸೆ ಕೊಡ್ತೀಯ. ಯಾಕೆ ಮಾನಸಿಕ ಹಿಂಸೆ ಕೊಡಬೇಕು? ಮಾಡಲ್ಲ ಅಂದ್ರೆ ಏನಾಗುತ್ತೆ? ನೆಕ್ಸ್ಟ್ ಜನರೇಷನ್ ಬರೋದೇ ಇಲ್ಲ ಬಸ್ತಿಗೆ. ನಿಮ್ದು ಯಾವ ಸವಾಸು ಬೇಡ, ಪೂಜೆ ಮಾಡೋದು ಬೇಡ, ಕೈ ಮುಗಿಯೋದು ಬೇಡ, ನಾವು ಸುಮ್ಮನೆ ಎಲ್ಲಾರು ಹೋಗ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಹಾಗಾಗಿ ನಮ್ಮ ಧರ್ಮ ಇದು ಅಲ್ವೇ ಅಲ್ಲ. ಈ ಪೂಜೆ ಮಾಡೋದೆಷ್ಟು ಬಿಟ್ರೆಷ್ಟು ನಮ್ಮ ಭಗವಂತ ಅಂತೂ ಕೇಳೋದೇ ಇಲ್ಲ. ಈತರ ಭಗವಂತ ನೀ ಎಷ್ಟು ದರ್ವದಿಂದ ಅಭಿಷೇಕ ಮಾಡ್ತೀವಿ ಅಂತಲೂ ಕೇಳಲ್ಲ, ಮಾಡದಿದ್ರು ಬೇಜಾರು ಮಾಡ್ಕೊಳಲ್ಲ. ಮತ್ತೆ ಇನ್ನೊಂದು ಎಲ್ಲ ಹೇಳ್ತಾರಲ್ಲ ಯಕ್ಷಕ್ಕೆ, ಅದು ಏನಿಲ್ಲ. ನೀವು ಅಮ್ಮನವರಾಗ್ಲಿ ಕ್ಷೇತ್ರಪಾಲ ಆಗಲಿ ಅವರು ಬೇಜಾರು ಮಾಡ್ಕೊಳಲ್ಲ. ನೀವು ಅವ್ರಿಗೆ ಒಂದು ಹರಗೆ ಕೊಟ್ರು, ಒಂದು ಬಟ್ಟೆ ಬಚ್ಚಿದ್ರು, ಬಂಗಾರ ಹಾಕಿದ್ರು, ಅವ್ರಿಗೆ ಕೊಟ್ರೆಷ್ಟು ಬಿಟ್ರೆಷ್ಟು. ಅವ್ರಿಗೆ ನೀವು ಸನ್ಮಾನ ಮಾಡೋದ್ರಿಂದ ಅವ್ರ ಸ್ಥಾನ ದೊಡ್ಡದಾಗಿಲ್ಲ. ಅವ್ರು ಆಲ್ರೆಡಿ ಅವರಿಗೆ ಭಗವಂತನ ಸಾನ್ನಿಧ್ಯದಲ್ಲಿ ಸಮಾಜದಲ್ಲಿ ಸೇವೆ ಮಾಡಿ ಅವ್ರು ಆಲ್ರೆಡಿ ಅವ್ರಿಗೆ ಏನ್ ಸಿಗಬೇಕಾಗಿ ಸಿಕ್ಕಿದೆ. ನೀವು ನಿಮ್ಮೂರಲ್ಲಿ ಒಂದು ಹೂವು ಇಡ್ಲಿಲ್ಲ ಅಂದ್ರೆ ಅವ್ರಿಗೇನಾರ ಆಗೋದಿದ್ಯಾ? ನೀವೇನಾರ ಅವ್ರಿಗೊಂದು ಹಾರ ಹಾಕ್ಲಿಲ್ಲ ಅಂದ್ರೆ ಅವ್ರಿಗೇನಾರ ಸ್ಥಾನಮಾನ ಕಮ್ಮಿ ಆಗುತ್ತಾ? ನಿಮ್ಮ ಒಂದು ಮನುಷ್ಯತ್ವ ಗುಣವನ್ನ ಕಳ್ಕೊಂಡು ನೀವು ಇನ್ನೂ ಕೆಳಗೆ ಹೋಗ್ತೀರ. ನೀವು ಎಲ್ಲಾ ಜೀವಿಗಳನ್ನ ಪರಸ್ಪರೋಪದ್ರವ ಜೀವನ ಅಂತ ಕಾಣಬೇಕು ಅನ್ನುವಂತ ತತ್ವ ಇರೋರು ಒಬ್ರಿಗೊಬ್ರು ಈರ್ಷೆ ಮಾಡ್ಕೊಂಡು ಒಬ್ರಿಗೊಬ್ರು ಅಸೂಯೆ ಮಾಡ್ಕೊಂಡು ಬದುಕ್ತಿರುವಾಗ ನೀವು ಹೇಗೆ ನೀವು ಧರ್ಮ ಇಷ್ಟೆಲ್ಲ ಮಾಡಿ ಹೇಗೆ ಪ್ರಯೋಜನ? ಇನ್ನು ಕೆಳಗೆ ಹೋಗ್ತೀರಾ, ನರಕಕ್ಕೆ ಹೋಗ್ತೀರಾ, ಮೇಲೆ ಹೋಗ್ತೀರಾ. ಅವ್ರು ಭಗವಂತನ ಸೇವೆ ಮಾಡಿದಕ್ಕೆ ಅವ್ರಿಗೆ ಸ್ವರ್ಗ ಪ್ರಾಪ್ತಿಯಾಗಿದೆ. ಅವ್ರು ಭಗವಂತನ ಸಮಾಸನ ಸೇವೆ ಮಾಡಿದಕ್ಕೆ ಅವ್ರ ಮುಂದೆ ಉತ್ತರ 3 ಭಾವದಲ್ಲಿ ಮೋಕ್ಷಕ್ಕೆ ಹೋಗ್ತಾರೆ. ಅವ್ರು ಯಾರು ನೀವ್ಯಾರು ವಂಶ ಸ್ವಾಮೀಜಿಗಳು ಬಂಗಾರದ ಸೀರೆ ಉಡಿಸಿದ್ರು ಅಥವಾ ಮತ್ತೆ ಕಿರೀಟ ಹಾಕ್ಸಿದ್ರು ಅಥವಾ ಇನ್ಯಾರೋ ಶ್ರಾವಕರು 108 ಕೆಲಸ ಮಾಡಿಕೊಟ್ರು ಅಂತ ಅವ್ರೇನು ಖುಷಿ ಆಗಲ್ಲ. ನೀವು ಭಗವಂತನ ಭಕ್ತಿ ಪೂಜೆ ಮಾಡ್ತಿರೋ ಬಿಡ್ತಿರೋ, ನೀವು ಅಭಿನಯ ಮಾಡಿದ್ರೆ ನಿಮಗ್ ಪಾಪ, ನೀವು ಒಳ್ಳೆ ವಿನಯ ಕೊಟ್ರೆ ನಿಮಗ್ ಪುಣ್ಯ. ಸೊ ಅವ್ರ ಏನು ಟೆನ್ಷನ್ ತಗೊಳ್ಳಲ್ಲ. ಟೆನ್ಷನ್ ತಗೊಳ್ತಿರೋದಲ್ಲ ಮನುಷ್ಯರು. ನಮಗೆ ಅವ್ರ ಬಗ್ಗೆ ಟೆನ್ಷನ್, ಅವ್ರಿಗೆ ನಮ್ಮ ಬಗ್ಗೆ ಟೆನ್ಷನೇ ಇಲ್ಲ. ಹಾಗಾಗಿ ನಾವು ಯಾರು ಆ ತರ ಗೊಂದಲ ವಿಚಾರಕ್ಕೆ ಹೋಗ್ಬಾರ್ದು. ಯಥಾಯೋಗ್ಯ ಒಂದು ನಮಗೆ